ವಂಚಕಿ ಐಶ್ವರ್ಯ ಗೌಡಾಳ ವಂಚನೆಯ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಸಿನಿಮಾ ಹೆಸರಲ್ಲೂ ಕೂಡ ಈಕೆ ಮತ್ತು ಈಕೆಯ ಪತಿ ವಂಚಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸಿಕ್ಕವರನ್ನೆಲ್ಲ ವಂಚನೆ ಮಾಡಿದ್ದಲ್ಲದೆ ಸಿನಿಮಾ ಹೆಸರಲ್ಲೂ ಕೂಡ ಕೆಲವರನ್ನ ವಂಚಿಸಿದ್ದಾರೆ ಈ ದಂಪತಿ ಅನ್ನೋದು. ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನಿಮ್ಮನ್ನ ಹೀರೋಯಿನ್ ಮಾಡ್ತೀನಿ, ಸಿನಿಮಾದಲ್ಲಿ ನಿಮಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹಲವರಿಗೆ ವಂಚನೆ ಮಾಡಿದ್ದಾರಂತೆ. ಐಶ್ವರ್ಯ ವಿರುದ್ಧ ಮೋಸ ಹೋದವರು ದೂರು ದಾಖಲಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಇವರ ವಂಚನೆಯ ವ್ಯಾಪ್ತಿ ಬೇರೆ ಬೇರೆ ಕಡೆಗೆ ವ್ಯಾಪಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಂಚಿಸಿರುವಂತಹ ಪ್ರಕರಣ ಸಂಬಂಧ ಈಗಾಗಲೇ ಐಶ್ವರ್ಯ ಗೌಡ ಮತ್ತು ಪತಿ ಹರೀಶ್ ವಿರುದ್ಧ ಚಂದ್ರಲೇಔಟ್ ಠಾಣೆಯಲ್ಲಿ ಒಂದು ಕಡೆ FIR ದಾಖಲಾದ್ರೆ ಈ ಬಗ್ಗೆ ಒಂದು ಕಡೆ ವಿಚಾರಣೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದೇ ಒಂದು ಕೇಸ್ನ ಸುತ್ತ ಮತ್ತೊಂದು ಹೊಸ ವಿಚಾರ ಕೂಡ ಹೊರಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ಕೃಷ್ಣೇಗೌಡರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಐಶ್ವರ್ಯ ಗೌಡ ಅವರ ಪತಿಯಾಗಿರುವಂತಹ ಹರೀಶ್ ಅವರು ಯಾವಾಗ ರಿಜಿಸ್ಟ್ರೇಷನ್ ಆಗಿದ್ರು ಸರ್? ಐಶ್ವರ್ಯ ಗೌಡ ಅವ್ರ ಪತಿ ಇವರು ಆ ಥರ ಈ ಥರದ್ದು ನಮಗೆ ಗೊತ್ತಿರಲ್ಲ. ಅವರು ಯಾರೇ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಬಂದು ಸದಸ್ಯತೆ ಪಡೆಯೋಕ್ಕೆ ಬರ್ತಾರೆ. ಆ ಥರ ಹರೀಶನು ಕೂಡ ಒಬ್ಬರು ಬಂದಿದ್ದರು. ಬಂದಾಗ ಇದು ಐ ಥಿಂಕ್ 25 ಮಾರ್ಚ್ 21ರಲ್ಲಿ ಸದಸ್ಯತ್ವ ಪಡಿತಾರೆ. ಅದು SLV ಪ್ರೊಡಕ್ಷನ್ನ ಹೆಸರಿನಲ್ಲಿ. ಅದು ಚನ್ನಪಟ್ಟಣ ಅವ್ರ ಊರಿನ ಅಡ್ರೆಸ್ನು ಕೂಡ ಕೊಡ್ತಾರೆ. ಸಿನಿಮಾ ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತ ಮಾತಾಡಿದರು. ಆಮೇಲೆ ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿನೂ ಕೇಳಿದರು. ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಏನಾಗುತ್ತೆ, ಎಲ್ಲಿ ಅಡೆತಡೆಗಳು ಬರ್ತವೆ, ನಾವೇನು ಸರಿಪಡಿಸ್ಕೊಳ್ಳೋದು ಹೇಗೆ, ನಾವು ಇದರ ಸೇಫರ್ ಸೈಡಲ್ಲಿ ಹೆಂಗೆ ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು ಮಾತುಕತೆ ಆಯಿತು. ನಾವು ಹೊಸ ನಿರ್ಮಾಪಕರು ಯಾರೇ ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡ್ತೀವಿ. ಯಾಕೆಂತಂದರೆ ಅವ್ರಿಗೆ ಗೊತ್ತಿಲ್ಲದೆ ಎಲ್ಲೋ ಅನ್ಯಾಯವಾಗಿ ಹಣ ಹಾಕ್ಬೋದು, ಅಥವಾ ಅದರಿಂದ ಏನೋ ತೊಂದರೆ ಆಗ್ಬೋದು, ತೊಂದರೆ ಸಿಕ್ಕಾಕೋಬೋದು. ಹೊಸ ನಿರ್ಮಾಪಕರು ಅಂತಂದಾಗ ಗೊತ್ತಿಲ್ಲದಾಗ ಯಾರೋ ಯಾಮರ್ಸ್ಬೋದು ಅನ್ನೋ ಕಾರಣಕ್ಕೆ ನಾವು ಗೈಡ್ ಮಾಡ್ತೀವಿ ಅಷ್ಟೇ. ಅವರು ಅವತ್ತು ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋದರು. ಪ್ರತಿ ವರ್ಷ ಆ್ಯಕ್ಚುಲಿ ಮಾರ್ಚ್ ಆದಮೇಲೆ ಪ್ರತಿ ವರ್ಷ ನವೀಕರಿಸಬೇಕಾಗತ್ತೆ. ಅದಾದಮೇಲೆ ಅವರೇನು ಇವತ್ತವರೆಗೂ ನವೀಕರಿಸೋದಕ್ಕೇನು ಬರಲಿಲ್ಲ, ಹಾಗೆ ಪೆಂಡಿಂಗ್ ಇದೆ ಅದು. ಸರ್, ನಿಜಕ್ಕೂ ಇದೊಂಥರ ಕೋಪ ತರಿಸುವ ವಿಚಾರವೇ. ಯಾಕೆ ಅಂತಂದರೆ ಸಿನಿಮಾದವರು ಅಂದ ತಕ್ಷಣವೇ ಅಲ್ಲೆಲ್ಲ ಅನ್ಯಾಯ ನಡೆಯುತ್ತೆ, ಮೋಸ ನಡೆಯುತ್ತೆ, ಆಮೇಲೆ ಅಲ್ಲಿ ಹಣ ಹಾಕಿದ್ರೆ ಲಾಸ್ ಆಗುತ್ತೆ ಅಂತಕ್ಕಂಥದ್ದು ಆಲ್ರೆಡಿ ಜನರ ಮನಸ್ಸಿನಲ್ಲಿರ್ತವೆ. ಅದ್ರ ಜೊತೆಗೆ ಇವರು ಮೋಸ ಮಾಡುವ ಉದ್ದೇಶದಿಂದಲೇ ಬಂದಾಗ ಅಂಥವ್ರು ಬಂದು ಇದನ್ನು ಕೂಡ ನಾವು ಮೋಸದ ದಾರಿಗೆ ಬಳಕೆ ಮಾಡ್ಕೋಬೋದು ಅಂತದ್ದು ಇದೆಯಲ್ಲ, ಅದು ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತಾರಲ್ಲ, ಮನಸ್ಸ ಕಾಯ ವಾಚ ಕೆಲಸ ಮಾಡೋಂಥವ್ರು. ಒಂದು ಗಟ್ಟಿ ಸಿನಿಮಾ ಮಾಡಬೇಕು, ಒಂದು ಪ್ರಾಮಾಣಿಕವಾದ ಸಿನಿಮಾ ಮಾಡಬೇಕು. ಆಮೇಲೆ ನನ್ನ ತಾಂತ್ರಿಕವಾಗಿ ನಾನು ಶ್ರೀಮಂತ ಸಿನಿಮಾದಲ್ಲಿ ಅಂತ ತೋರಿಸ್ಕೋಬೇಕು ಅಂತೇಳಿ ಕೆಲಸ ಮಾಡೋಂಥವ್ರಿಗೆ ನಿಜಕ್ಕೂ ಕಳಂಕ ಇದು. ಇಂಥವರು ಬೇರೆ ಬೇರೆ ವಿಚಾರಗಳನ್ನೇ ಮಾಡ್ಕೋಬೇಕು. ಈ ಸಿನಿಮಾಕ್ಕೆ ಯಾಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಸಿನಿಮಾದವ್ರನ್ನೂ ಯಾಕೆ ಬಳಕೆ ಮಾಡ್ಕೊಂಡು ಕೆಟ್ಟದ್ದು. ಈಗ ಆಲ್ರೆಡಿ ಜನ ನಂಬಲ್ಲ ಅಂತ ಇದ್ದಾಗ ಇಂಥ ವ್ಯಕ್ತಿಗಳಿಂದ ಇನ್ನೂ ಅನ್ಯಾಯ ಆಗುತ್ತೆ. ಇವರು ಅದೇ ಮೋಸ್ಗಾರಂಗೆ ರೂಟ್ ಯಾವುದು ಅನ್ನೋದು ಮುಖ್ಯ ಆಗಲ್ಲಂತೆ. ಅವ್ರು ಎಲ್ಲ ಹೋದ್ರೂ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಯಗಣ ತಾಂಡವ ನೀವು ಯಾವ ಊರಿಗೆ ಬಿಟ್ರು ಮಣ್ಣಿನ ವಾಸನೆ ಬದಲಾಗ್ಬೋದು ಅಥವಾ ವೆದರ್ ಬದಲಾಗ್ಬೋದು, ಅದು ಕೆರೆಯ ತಪ್ಪಲ್ಲ ನನಗೆ. ಇವ್ರು ಯಾವುದೇ ಮಾಧ್ಯಮಕ್ಕೆ ಬಿಟ್ಟರು ಇವ್ರ ಉದ್ದೇಶ ಒಂದೇ ಇರುತ್ತೆ ಅಂತ. ಬಟ್ ಇವರು ಇಂಥವರಿಂದ ಖಂಡಿತ ಚಿತ್ರರಂಗಕ್ಕೆ ಮೋಸ ಇದು ಅಂತ ಭಾವಿಸ್ತೇನೆ. ಇವಿಷ್ಟು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ಕೃಷ್ಣೇಗೌಡರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರೇಶ್ ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.